ಭಾನುವಾರ ಅಂದಾಕ್ಷಣ ನೆನಪಿಗೆ ಬರೋದೇ ಸುಖ ನಿದ್ರೆ. ರಾತ್ರಿಯೆಲ್ಲ ಕೆದು ಕೆದು ಸುಸ್ತಾಗಿ ಮಲಗಿದವನಿಗೆ ಎಚ್ಚರವಾದಾಗ ಒಂಥರ ವಿಚಿತ್ರ ಅನುಭವ. ದಿನ ನನಗಿಂತ ಮೊದಲೇ ಏಳುವ ನನ್ನ ತುಣ್ಣೆ ಅದಾಗಲೇ ಯಾವುದೋ ತೂತಿನಲ್ಲಿತ್ತು. ಒಂದು ವಾರ ನಾನು ಮನೆಯಲ್ಲಿ ಇರೋದಿಲ್ಲ, ಇವತ್ತು ನನಗೆ ಬೇಕು. ಇಲ್ಲ, ಅದಾಗಲ್ಲ, 3 ದಿನ ಅದನ್ನ ಬಿಟ್ಟು ಇದ್ದೆ. ಇವತ್ತು ನನಗೆ ಬೇಕೇ ಬೇಕು. ಹೀಗೆ ಕೇಳಿಸುತ್ತಿತ್ತು ಬೆಳಗಿನ ಸುಪ್ರಭಾತ. ನೀವೇನಾದ್ರೂ ಮಾಡ್ಕೊಳ್ಳಿ, ನಾನೀಗಲೇ ಕೆಲಸ ಮುಗಿಸ್ತೀನಿ ಎಂದಳು ನನ್ನ ತುಣ್ಣೆ ಚೀಪುತ್ತಿದ್ದಳು. ಇದೆಲ್ಲ ನನ್ನ ಮನೆಯಲ್ಲಿ ಮಾಮೂಲು. ಎಲ್ಲವೂ ನನ್ನ 8 ಇಂಚಿನ ತುಣ್ಣೆಗಾಗಿ, ತುರಿಸೋ ತುಲ್ಲಿನ ತೀಟೆಗಾಗಿ. ನನ್ನ ಹೆಸರು ರೋಹಿತ್, ವಯಸ್ಸು 26, ಕಟ್ಟುಮಸ್ತಾದ ದೇಹ, ಬಲವಾದ ತುಣ್ಣೆ. ಇದಕ್ಕಿಂತ ಹೆಚ್ಚು ಹೇಳಬೇಕಿಲ್ಲ. ಬೆಳಿಗ್ಗೆ ಬೆಳಿಗ್ಗೆ ಸುಪ್ರಭಾತ ಹಾಡುತ್ತಿದ್ದವರು ನನ್ನ ಹೆಂಡತಿ, 25 ವರ್ಷದ ಸ್ವಾತಿ ಮತ್ತು 40 ವರ್ಷ ವಯಸ್ಸಿನ ಅಮ್ಮಮಣಿ. ಅಮ್ಮ ಎಂದರೆ ಅಪ್ಪನ 2ನೇ ಹೆಂಡತಿ. ಇನ್ನು ಅಷ್ಟೊತ್ತು ತುಣ್ಣೆ ಚೀಪುತ್ತಿದ್ದವಳು ನನ್ನ ಸ್ವಂತ ಅಕ್ಕ, 28 ವಯಸ್ಸಿನ ರೇವತಿ. ನಾನು ಕಣ್ಣು ಬಿಟ್ಟೊಡನೆ ಗುಡ್ ಮಾರ್ನಿಂಗ್ ಕಣೋ ಎಂದು ಹೇಳಿ ಮತ್ತೆ ತುಣ್ಣೆ ಚೀಪುವುದರಲ್ಲಿ ಬ್ಯುಸಿಯಾದಳು ಅಕ್ಕ. ಇತ್ತ ತನ್ನ ತಲೆ ಒರೆಸಿಕೊಳ್ಳುತ್ತಾ ಗುಡ್ ಮಾರ್ನಿಂಗ್ ರೀ ಎಂದು ಬೆತ್ತಲೆ ದರ್ಶನ ಕೊಟ್ಟಳು ಸ್ವಾತಿ. ಇಬ್ಬರಿಗೂ ಗುಡ್ ಮಾರ್ನಿಂಗ್ ಹೇಳುವಷ್ಟರಲ್ಲಿ ರೇವತಿ ಮೈ ಮೇಲೆ ಬಂದು ಒಮ್ಮೆ ಮಾಡುಣ್ವಾ ಎಂದಳು. ರಾತ್ರಿಯೆಲ್ಲ ತುಲ್ಲು ಹರಿಯೋ ಹಾಗೆ ಕೆದರೂ ಅವಳ ಚಟ ತೀರಿರಲಿಲ್ಲ. ಅವಳಿಗೆ ಒಂದು ಮುತ್ತಿಕ್ಕಿ ಪಕ್ಕಕ್ಕೆ ಸರಿಸಿ ಅಡುಗೆ ಮನೆ ಕಡೆ ಹೆಜ್ಜೆ ಹಾಕಿದೆ. ಅಲ್ಲಿ ಅಮ್ಮ ಬೆಳಗಿನ ತಿಂಡಿ ರೆಡಿ ಮಾಡುತ್ತಿದ್ದಳು. ಅವಳನ್ನು ಹಿಂದಿನಿಂದಲೇ ತಬ್ಬಿ ಮೂಲೆಗಳನ್ನು 2 ಕೈಯಲ್ಲಿ ಹಿಡಿದು ಹಿಸುಕುತ್ತಾ ಗುಡ್ ಮಾರ್ನಿಂಗ್ ಅಂದೆ. ಅವಳೇನು ಮಾತನಾಡದೆ ತಿರುಗಿ ಕಾಫಿ ಲೋಟ ಕೈಗಿಟ್ಟಳು. ನಾನವಳನ್ನು ಎಳೆದು ತಬ್ಬಿಕೊಂಡು, ಇವತ್ತು ನಿನ್ನ ತುಲ್ಲಿಗೆ ಒಂದು ಗತಿ ಕಾಣಿಸ್ತೀನಿ ಬಾ ಎಂದಾಗ, ಮೊದಲು ಅದನ್ನ ಸರಿಯಾಗಿ ಕ್ಲೀನ್ ಮಾಡು. ನಿನ್ನೆ ಮಾಡಿದ ಜಿಗುಟು ಹಾಗೇ ಇದೆ ಎಂದು ನಕ್ಕಳು. ಅದು ನಿನ್ನ ಕೆಲಸ ಎಂದಿದ್ದೇ ತಡ ಅಲ್ಲೇ ಮಂಡಿಯೂರಿ ನನ್ನದನ್ನು ಕೈಯಲ್ಲಿ ಹಿಡಿದು ಬಾಯಿಗೆ ಹಾಕಿಕೊಂಡಳು. ಅವಳು ಅದರ ಬುಡದಿಂದ ತುದಿಯವರೆಗೂ ನೆಕ್ಕಿ ನೆಕ್ಕಿ ಕ್ಲೀನ್ ಮಾಡುತ್ತಾ ಬೀಜಗಳನ್ನು ಹಿಸುಕುತ್ತಿದ್ದರೆ, ನಾನು ಕಾಫಿ ಹೀರುತ್ತಾ ಒಂದು ಕೈನಲ್ಲಿ ಅವಳ ಕೂದಲನ್ನು ಗಟ್ಟಿಯಾಗಿ ಹಿಡಿದು ಬಾಯನ್ನೇ ಕೆಯ್ಯುತ್ತಿದ್ದೆ. ಕೆಲ ಹೊತ್ತಿನಲ್ಲೇ ರಸ ಸುರಿಯಿತು. ನಂತರ ಅದನ್ನು ಬಾಯಲ್ಲೇ ಇಟ್ಟುಕೊಂಡು ಜೊಲ್ಲಿನ ರಸದಿಂದ ತೊಳೆದು ಹೊರಗೆ ಬಿಟ್ಟಳು. ನಾನು ಕಾಫಿ ಲೋಟ ಕೆಳಗಿಡುವಷ್ಟರಲ್ಲೇ ರೇವತಿ ಎಣ್ಣೆಯ ಬಟ್ಟಲು ಹಿಡಿದು ಅಲ್ಲಿ ಬಂದಿದ್ದಳು. ಬಂದವಳೇ ನನ್ನ ಟ್ಯೂಷರ್ಟ್ ತೆಗೆದು ಬೆತ್ತಲು ಮಾಡಿ ಅವಳ ಕೈಯಾರೆ ಎಣ್ಣೆ ಹಚ್ಚಿ ಮಸಾಜ್ ಮಾಡಿದಳು. ಅವಳು ತನ್ನ ಹೆಚ್ಚಿನ ಸಮಯವನ್ನು ನನ್ನ ತುಣ್ಣೆಗೆ ಎಣ್ಣೆ ಹಚ್ಚಲೇ ತೆಗೆದುಕೊಂಡಳು. ಅವಳ ಮಸಾಜ್ಗೆ ನನ್ನ ತುಣ್ಣೆ ಮತ್ತೆ ಗಡುಸಾಯಿತು. ಅವಳಿಗೂ ಅದರ ಮೇಲೆ ಆಸೆ ತಡೆಯಲಾಗಲೇದೆ ಮಂಡಿಯೂರಿ ಚೀಪಲು ಶುರು ಮಾಡಿದಳು. 10 ನಿಮಿಷ ಚೀಪುವಷ್ಟರಲ್ಲಿ ಬಿಸಿ ನೀರು ರೆಡಿರೀ ಎಂದು ಬಾತ್ರೂಮ್ನಿಂದ ಕೂಗಿದಳು ಸ್ವಾತಿ. ನಾನು ರೇವತಿಯನ್ನು ಮೇಲಕ್ಕೆತ್ತಿ ಅವಳ ತುಟಿ ಮತ್ತು ಕತ್ತಿಗೆ ಒಂದೊಂದು ಮುತ್ತಿಟ್ಟು ತುಣ್ಣೆ ನಿಗುರಿದ ಸ್ಥಿತಿಯಲ್ಲೇ ಬಾತ್ರೂಮ್ ಕಡೆ ಹೊರಟೆ. ಬಾಗಿಲಲ್ಲೇ ನನಗಾಗಿ ಕಾಯುತ್ತಾ ಬೆತ್ತಲಾಗಿ ನಿಂತಿದ್ದಳು ನನ್ನ ಹೆಂಡತಿ. ಅವಳನ್ನು ನೋಡಿ ಬೇಕು ಅನ್ನಿಸ್ತು. ಸುಮ್ಮನೆ ಕಿಚಾಯಿಸೋಣ ಎಂದು. ಏನೇ ನಿನಗೆ ನಾನು ಬಟ್ಟೆ ಕೊಡಿಸಿಲ್ಲವಾ ಎಂದೆ. ಅವಳು ಕಿಲಾಡಿ, ನನ್ನ ಪತಿದೇವ ಹೀಗಿರುವಾಗ ನಾನು ಹೇಗೆ ಮುಚ್ಚಿಕೊಳ್ಳಲಿ ಎಂದು ನನ್ನನ್ನೇ ಕಿಚಾಯಿಸಿದಳು. ಏಯ್ ಕಿಲಾಡಿ ಎನ್ನುತ್ತ ಅವಳನ್ನು ಪ್ರೀತಿಯಿಂದ ತಬ್ಬಿಕೊಂಡು ಮುತ್ತು ಕೊಟ್ಟೆ. ಥೋ, ಮೈಯೆಲ್ಲ ಎಣ್ಣೆ ಎಂದು ಗೊಣಗಿಕೊಂಡವಳನ್ನು ಬಾ ಒಟ್ಟಿಗೆ ಸ್ನಾನ ಮಾಡೋಣ ಅನ್ನುತ್ತಾ ಬಾತ್ರೂಂಗೆ ಎಳೆದೊಯ್ದೆ. ಒಬ್ಬರಿಗೊಬ್ಬರು ನೀರು ಎರಚುತ್ತಾ ಆಟ ಆಡುವಾಗ ಅವಳ ಮೊಲೆಗಳು ನನ್ನ ಕಣ್ಣು ಕುಕ್ಕಿದವು. ಅವುಗಳನ್ನು ಹಿಡಿದು ಕೈಯಲ್ಲಿ ಅದುಮುತ್ತಿದ್ದರೆ ಅವಳು ನನ್ನ ತುಣ್ಣೆ ಹಿಡಿದು ಆಡಿಸುತ್ತಿದ್ದಳು. ಸೋಪ್ ಹಚ್ಚುವಾಗಂತೂ ಕೈಯಿಂದ ಮುಟ್ಟದೆ ಮೈಗೆ ಮೈ ಉಜ್ಜುತ್ತಾ ಮಜಾ ಮಾಡಿದೆವು. ಅವಳಿಗೂ ನನ್ನ ತುಣ್ಣೆ ನೋಡಿ ಆಸೆಯಾಯಿತು. ಅವಳು ಅಲ್ಲಿಯೇ ಮಂಡಿಯೂರಿ ಕುಳಿತು ಚೀಪುತ್ತಾ ಇದ್ದರೆ ನಾನು ಅವಳ ಮೊಲೆಗಳನ್ನು ಹಿಟ್ಟಿನಂತೆ ನಾದುತ್ತಿದ್ದೆ. ಇಬ್ಬರಿಗೂ ಕೆಯ್ಯುವ ಮೂಡ್ ಬಂತು. ಹಾಗೆ ಒಬ್ಬರಿಗೊಬ್ಬರು ತಬ್ಬಿಕೊಂಡು ಕಿಸ್ ಮಾಡುತ್ತಾ ತುಲ್ಲಿಗೆ ತುಣ್ಣೆ ಇಡುವಷ್ಟರಲ್ಲಿ ಬೇಗ ಮುಗಿಸಿ ತಿಂಡಿಗೆ ಬನ್ನಿ, ಈಗಾಗಲೇ ತುಂಬಾ ಲೇಟಾಗಿದೆ ಎಂದು ಅಮ್ಮ ಕೂಗಿದಳು. ಇಬ್ಬರು ನಿರಾಸೆಯಿಂದ ಮುತ್ತಿಕ್ಕಿ ಮೈ ಒರೆಸಿಕೊಂಡು ಅಡುಗೆ ಮನೆ ಕಡೆ ಹೋದೆವು. ನಮ್ಮದು ತೀರಾ ಚಿಕ್ಕ ಮನೆ. 1 ಹಾಲ್, 1 ಕಿಚನ್, 1 ಬಾತ್ರೂಮ್ ಮತ್ತು ಒಂದೇ ಬೆಡ್ರೂಮ್ ಇದ್ದದ್ದು. ಹೀಗಾಗಿ ಕಿಚನ್ ಅಲ್ಲೇ ಕುಳಿತು ತಿಂಡಿ ಮುಗಿಸಿದೆವು. ತಿಂಡಿ ಮುಗಿದ ಮೇಲೆ ಬೆನ್ನು ಉಜ್ಜುವಂತೆ ಬಾ ಎಂದು ಅಮ್ಮ ರೇವತಿಯನ್ನು ಬಾತ್ರೂಂಗೆ ಕರೆದೊಯ್ದಳು. ನಾನು ಸ್ವಾತಿಯ ಕಿವಿಯಲ್ಲಿ ನಿನ್ನ ತುಲ್ಲು ಹರಿಬೇಕು ಅನ್ನಿಸ್ತಿದೆ ಬಾ ಎಂದು ಹೇಳಿ ಕೋಣೆಯ ಕಡೆ ಹೊರಟೆ. ಅವಳು ಖುಷಿಯಿಂದ ಹಿಂದೆ ಬಂದಳು.
ನಮ್ಮ ಮನೆಯ ಹೆಂಗಸರೇ ಹೀಗೆ ನನ್ನ ತುಣ್ಣೆ ಬಯಸಿದಾಗೆಲ್ಲ ಬಂದು ತುಲ್ಲು ಕೊಡುತ್ತಿದ್ದರು. ಅವಳು ಒಳಗೆ ಬರುತ್ತಿದ್ದಂತೆಯೇ ಎತ್ತಿ ಮಂಚದ ಮೇಲೆ ಕೂರಿಸಿ ತುಟಿಗೆ ತುಟಿ ಸೇರಿಸಿದೆ. ನನ್ನ ಕೈಗಳು ಅವಳ ಬೆತ್ತಲೆ ದೇಹದ ಮೇಲೆಲ್ಲ ಓಡಾಡುತ್ತಾ ಅವಳ ಮೊಲೆಯನ್ನು ಹಿಸುಕುತ್ತಾ ಕುಂಡಿಗಳ ಸವರುತ್ತಾ ತುಲ್ಲಿನ ತೂತದ ಕಡೆ ಹೋಗುತ್ತಿತ್ತು. ಅವಳು ಈ ಕ್ಷಣಕ್ಕಾಗಿಯೇ ಕಾಯುತ್ತಿದ್ದವಳು ನನ್ನ ತುಣ್ಣೆಯನ್ನು ಒಂದೇ ಸಮನೆ ಆಡಿಸಲು ಶುರು ಮಾಡಿದಳು. 3 ದಿನ ಕಾದವಳನ್ನು ಇನ್ನೂ ಹೆಚ್ಚು ಹೊತ್ತು ಕಾಯಿಸಲು ಮನಸ್ಸಾಗಲಿಲ್ಲ. ನೇರವಾಗಿ ತುಲ್ಲಲ್ಲಿ ತುಣ್ಣೆಯಿಟ್ಟು ಕುಟ್ಟತೊಡಗಿದೆ. ಅವಳಿಗೆ ಜೋರಾಗಿ ಕೆದರೆ ಹೆಚ್ಚು ಇಷ್ಟ ಎನ್ನುವುದು ಗೊತ್ತಿದ್ದರಿಂದ ಮೊದಲ ಏಟನ್ನೇ ಅವಳ ತುಲ್ಲು ಹರಿಯುವಂತೆ ಬಾರಿಸಿದೆ. ಪ್ರತಿ ನಿಮಿಷಕ್ಕೂ ಹೊಳಕುತ್ತಾ ಬಳುಕುತ್ತಾ ಸೊಂಟ ಎತ್ತಿ ಕೊಟ್ಟು ಕೇಯಿಸಿಕೊಂಡಳು. ರಸ ಬಿಡುವಾಗಲೆಲ್ಲ ಓ ಮೈ ಗಾಡ್, ಓ ನಾ ಸತ್ತೆ, ಊ ಎಂಬ ಮುಲುಕಾಟ ನನ್ನನ್ನು ರೊಚ್ಚಿಗೆಳಿಸುತ್ತಿತ್ತು. ಹೀಗೆ ಕೆಲ ಹೊತ್ತು ಕುಟ್ಟಿ ಕುಟ್ಟಿ ರಸ ಜಿಗಿದ ಮೇಲೆ ಅವಳನ್ನು ತಬ್ಬಿ ಹಿಡಿದು ಬೆವರ ಹನಿಗಳನ್ನು ಬಿಡದೆ ನೆಕ್ಕುತ್ತಾ ಮಲಗಿದೆ. ನಾನು ಮತ್ತು ಸ್ವಾತಿ ಪ್ರೀತಿಸಿ ಮದುವೆಯಾದವರು. ಕಾಲೇಜಿನಲ್ಲಿ ಮೊದಲ ನೋಟಕ್ಕೆ ಅವಳಿಗೆ ಮನಸ್ಸು ಕೊಟ್ಟಿದ್ದೆ. ಅವಳ ದೇಹದ ಒಂದೊಂದು ಅಂಗವೂ ನನ್ನ ಮನಸ್ಸಿನಲ್ಲಿ ಕಾಡುತ್ತಿದ್ದವು. ಅವಳದು ಹಾಲ್ಗೆನೆಯಂಥ ಚರ್ಮ, 34 ಸೈಜಿನ ಮೆದುವಾದ ಮೂಲೆಗಳು, 30 ಸುತ್ತಳತೆಯ ಬೆಣ್ಣೆಯಂಥ ಬಳುಕುವ ಸೊಂಟ, ಅದರ ಮಧ್ಯದಲ್ಲಿ ರೂಪಾಯಿ ಅಗಲದ ಹೊಕ್ಕಳು, 36 ಕಡಿಮೆಯಿರದ ದಪ್ಪ ಅಂಡುಗಳು. ಹೀಗಿದ್ದವಳು ನಾನು ಪ್ರಪೋಸ್ ಮಾಡಿದಾಗ ತಕರಾರಿಲ್ಲದೆ ಒಪ್ಪಿಕೊಂಡಳು. ಮದುವೆಯೂ ಆಯಿತು. ಮದುವೆಯ ರಾತ್ರಿ ನಾ ತೋರಿಸಿದ ಸ್ವರ್ಗಕ್ಕೆ ಮಾರು ಹೋಗಿ ಇಂದಿಗೂ ನನ್ನ ತುಣ್ಣೆಯೇ ಸರ್ವಸ್ವ ಎನ್ನುತ್ತಾಳೆ. ಇನ್ನು ಅವಳ ತುಲ್ಲಿನ ಬಗ್ಗೆ ಹೇಳಬೇಕೆಂದರೆ ಅದು ಸಿಕ್ಕಿದಾಗಿನಿಂದ ಬಿಟ್ಟಿರೋದೇ ಕಷ್ಟ. ನನಗಿಷ್ಟ ಅಂತ ದಿನ ಶೇವ್ ಮಾಡುತ್ತಿದ್ದಳು. ಹೀಗಾಗಿ ಅದು ರೇಷ್ಮೆ ಸೀರೆಯಂತೆ ನೈಸ್ ಆಗಿತ್ತು. ಸ್ವಾತಿಯ ಮೈಯೆಲ್ಲ ನೆಕ್ಕುತ್ತಾ ಮಲಗಿದ್ದಾಗ ಸ್ನಾನ ಮುಗಿಸಿ ಅಲ್ಲಿಗೆ ಬಂದಳು ಅಮ್ಮ. ಮನೆಯಲ್ಲಿ ಒಂದೇ ಕೋಣೆ ಇರೋದ್ರಿಂದ ಎಲ್ಲರೂ ಅಲ್ಲೇ ಡ್ರೆಸ್ ಚೇಂಜ್ ಮಾಡೋದು ಮಾಮೂಲಿ. ಮನೆಯಲ್ಲಿ ಬೆತ್ತಲಾಗಿ ಇರುವ ಸ್ವಾತಂತ್ರ್ಯ ಎಲ್ಲರಿಗೂ ಇತ್ತು. ಹೀಗಾಗಿ ಅಮ್ಮ ಅಲ್ಲಿಗೆ ಬರುವಾಗ ಕೇವಲ ಒಂದು ಟವೆಲ್ ಅನ್ನು ತಲೆಗೆ ಸುತ್ತಿಕೊಂಡು ಬಂದಿದ್ದಳು. ಅವಳ ಉಳಿದ ಎಲ್ಲಾ ಅಂಗಗಳು ಗಾಳಿ ಬೆಳಕಿಗೆ ತೆರೆದಿದ್ದವು. ಬಂದವಳೆ ಏನು ಆಗಲೇ ಸ್ವರ್ಗದಲ್ಲಿದ್ದೀರಾ ಎಂದು ಕೀಚಾಯಿಸಿದಳು. ಅಲ್ಲಿಂದಲೇ ಬಂದೆವು ಅಂತ ನಾನು ಜೋರಾಗಿ ನಕ್ಕಾಗ ನನ್ನ ಬಿಟ್ಟು ಹೋಗಿದ್ರಾ ಎಂದು ಮನದಾಸೆ ಹೇಳಿಕೊಂಡಳು. ಮೇಲೆದ್ದು ಹೆಂಡತಿಯ ತುಲ್ಲಿನಲ್ಲಿ ಸಿಕ್ಕಿಕೊಂಡಿದ್ದ ತುಣ್ಣೆ ತೆಗೆದು ಕೈಯಲ್ಲಿ ಹಿಡಿದು ಅಮ್ಮನ ಬಳಿ ಹೋದಾಗ ಅವಳಿನ್ನೂ ಟವಲ್ ತೆಗೆಯುತ್ತಿದ್ದಳು. ಹಿಂದಿನಿಂದಲೇ ತಬ್ಬಿಕೊಂಡು ಮುತ್ತಿಕ್ಕಿ ಮೊಲೆ ಹಿಸುಕುತ್ತಿದ್ದರೆ ಅವಳು ಉದ್ರೇಕದಿಂದ ನನ್ನ ತಲೆ ಸವರಿದಳು. ತಿಕ್ಕದ 2 ಹೋಳುಗಳನ್ನು ಕೈಯಲ್ಲಿ ಹಿಡಿದು ಅಗಲಿಸಿ ತುಲ್ಲಿಗೆ ತುಣ್ಣೆ ಇಟ್ಟಾಗ ಎಂದು ಉಸಿರು ಬಿಡುತ್ತಾ 2 ಹೆಜ್ಜೆ ಪಕ್ಕಕ್ಕೆ ಸರಿದಳು. ಅವಳು ಹೊರಟಿದ್ದು ಮಂಚದ ಕಡೆ ಎಂದು ಗೊತ್ತಾದಾಗ ನಾನು ತುಣ್ಣೆ ಸಿಕ್ಕಿಸಿದ ಸ್ಥಿತಿಯಲ್ಲೇ ಅವಳ ಹಿಂದೆ ಹೋದೆ. ಅವಳು ಮಂಚದ ಮೇಲೆ ಕೈಯೂರಿ ತಿಕ್ಕ ಮೇಲೆ ಬರುವಂತೆ ಮಾಡಿ ಕೊಟ್ಟಳು. ನಾನಾಗ ಇನ್ನೂ ಆಳಕ್ಕೆ ತುಣ್ಣೆ ನುಗ್ಗಿಸಿದೆ. ಅವಳ ತುಲ್ಲು ಸ್ವಲ್ಪ ಸಡಿಲವಾಗಿದ್ದಕ್ಕೋ ಏನೋ ಇತ್ತೀಚೆಗೆ ಇದೇ ಪೊಸಿಷನ್ ಹೆಚ್ಚು ಇಷ್ಟಪಡುತ್ತಿದ್ದಳು. ನನ್ನ ಶಾಟ್ಗಳು ಬಲವಾಗಿದ್ದರಿಂದ ಕೋಣೆಯ ತುಂಬೆಲ್ಲ ಪಟ್ ಪಟ್ ಚಟ್ಪಟ್ ಎಂದು ತಿಕ್ಕ ತೊಡೆ ಹೊಡೆದುಕೊಳ್ಳುವ ಶಬ್ದ. ಇನ್ನೊಂದು ಕಡೆ ಅವಳ ಮುಲುಕಾಟದ ಜೊತೆಗೆ ಬರುತ್ತಿದ್ದ ಎದುಸಿರು. ಎಲ್ಲವನ್ನೂ ಹೆಚ್ಚು ಕಾಲ ನೋಡಲಾಗದೆ ಸ್ವಾತಿ ಬಟ್ಟೆ ಹಾಕಿಕೊಂಡು ಅಲ್ಲಿಂದ ಹೊರಡಲು ಸಿದ್ಧವಾದಳು. ಎಲ್ಲಿಗಮ್ಮ? ಹೊಡೆಸಿಕೊಳ್ಳುತ್ತಲೇ ಕೇಳಿದಳು ಅಮ್ಮ. ಹೋಗಿ ಮಧ್ಯಾಹ್ನದ ಕೂಳು ರೆಡಿ ಮಾಡ್ಬೇಕಲ್ಲ. ಹೆಂಡತಿಯ ಮತ್ಸರದ ಉತ್ತರ, ಅಯ್ಯೋ ಸ್ವಲ್ಪ ಹೊತ್ತು ಇಲ್ಲೇ ಇರು. ಅದ್ನ ಆಮೇಲೆ ಮಾಡ್ಬೋದು. ನಿನ್ನ ಗಂಡನ್ನ ಹೆಚ್ಚು ಹೊತ್ತು ತಡೆಯೋಕೆ ಆಗಲ್ಲ ನಂಗೆ. ಎನ್ನುತ್ತಾ ಸುಸ್ತಾಗಿ ನನ್ನ ಹಿಡಿತದಿಂದ ಹೊರಬಂದು ಮಂಚದ ಮೇಲೆ ಹೊರಳಿದಳು. ಮಣಿ ಅವಳಿಗೆ ವಯಸ್ಸಾಗಿದ್ದರಿಂದ ಗಂಟು ನೋವಿನ ಸಮಸ್ಯೆ. ಆದರೂ ತುಲ್ಲಿನ ತೀಟೆ ಮಾತ್ರ ಕಡಿಮೆ ಇರಲಿಲ್ಲ. ನಿಮ್ಮದು ಇದೆ ಗೋಳು ಎಂದು ಗುಣಗುತ್ತಲೇ ಹಾಕಿದ ನೈಟಿ ಎತ್ತಿ ನನ್ನ ತುಣ್ಣೆಯ ಮುಂದೆ ನಾಯಿಯಂತೆ ನಿಂತಳು ಸ್ವಾತಿ. ನನಗೋ ಅವಳ ತುಲ್ಲೆಂದರೆ ಅದೇನೋ ಒಳಗಿಂದ ಶಕ್ತಿ ಬರುತ್ತಿತ್ತು. ಅವಳು ಅಷ್ಟೇ ಕೊಟ್ಟ ಪ್ರತಿಯೊಂದು ಹೊಡೆತಕ್ಕೂ ಮುಲುಗುತ್ತಾ ರಸಬಿಟ್ಟು ಉತ್ತೇಜಿಸುತ್ತಾ ಒಂದು ಕೈಯನ್ನು ಅತ್ತೆಯ ತುಲ್ಲ ಮೇಲೆ ಆಡಿಸುತ್ತಾ ಸುಖಪಡುತ್ತಿದ್ದಳು. ಅರ್ಧಗಂಟೆಯ ಹೊಡೆದಾಟದಲ್ಲಿ ಕೊನೆಗೂ ಸೋತು ತುಲ್ಲಿನಾಳಕ್ಕೆ ರಸ ಇಳಿಸಿದೆ. ಅವಳು ಸುಸ್ತಾಗಿ ಅತ್ತೆಯ ಪಕ್ಕದಲ್ಲಿ ಮಲಗಿದಳು. ಅಮ್ಮ, ರೇವತಿ ಎಲ್ಲಿ? ತುಂಬಾ ಹೊತ್ತಿನಿಂದ ಕಾಣದ ಅಕ್ಕನ ಬಗ್ಗೆ ವಿಚಾರಿಸಿದೆ. ಅವಳ ಸ್ನಾನಕ್ಕೆ ಹೋಗಿರ್ಬೇಕು ಎಂದು ಅಮ್ಮ ಹೇಳಿದಾಗ ಏನೋ ನೆನಪಾಗಿ ಬಾತ್ರೂಮ್ ಕಡೆ ಓಡಿದೆ. ಒಳಗೆ ರೇವತಿ ಸ್ನಾನ ಮಾಡುತ್ತಿದ್ದ ಶಬ್ದ ಕೇಳಿಸಿತು. ಮನೆಯ ಇನ್ನೊಂದು ನಿಯಮದ ಪ್ರಕಾರ ಯಾರೂ ಲಾಕ್ ಮಾಡಿಕೊಳ್ಳುವಂತಿರಲಿಲ್ಲ. ಆದರೂ ಅವಳು ಲಾಕ್ ಮಾಡಿಕೊಂಡಿದ್ದು ಕೋಪ ತರಿಸಿತು.
ಜೋರಾಗಿ ಬಾಗಿಲು ಬಡಿದೆ. ನೀರು ನಿಲ್ಲಿಸಿ ಏನು ಎಂದಳು. ಶೇವ್ ಮಾಡಿದ್ಯಾ? ಕೇಳಿದೆ. ಇಲ್ಲ ಕಣೋ. ಮರ್ತೋಯ್ತು ಎಂದು ತೇಲಿಸಿದಳು. ಹೊರಗೆ ಬಾ. ಬಾಗಿಲು ತೆಗಿ ಎಂದು ತುಸು ಕೋಪದಿಂದ ಒಂದೇ ಸಮನೆ ಬಾಗಿಲು ಬಡಿದೆ. ಕೊನೆಗೂ ಸೋತು ಬಾಗಿಲು ತೆಗೆದಾಗ ಅವಳ ಬೆತ್ತಲೆ ದೇಹದ ದರ್ಶನ ಮೈಯನ್ನು ಒರೆಸಿಕೊಂಡಿರಲಿಲ್ಲ. ಅವಳನ್ನು ಈ ರೀತಿ ನೋಡೋದು ಅಪರೂಪವಾದ್ದರಿಂದ ನನ್ನ ತುಣ್ಣೆ ಎದ್ದುಬಿಟ್ಟಿತು. ಬಾ ಶೇವ್ ಮಾಡ್ಕೋ. ಆರ್ಡರ್ ಮಾಡಿದೆ. ಬೇಡ ಕಣೋ. ನಂಗೆ ಸರಿಹೋಗಲ್ಲ. ಮುಜುಗರದಿಂದಲೇ ಉತ್ತರಿಸಿದಳು. ಬಾ. ನಾನೇ ಮಾಡ್ತೀನಿ ಅಂತ ನಾನು ಕೈ ಹಿಡಿದು ಕರೆದಾಗ ಅವಳಿಗೆ ಬೇರೆ ದಾರಿ ಇರಲಿಲ್ಲ. ಬಾತ್ರೂಮ್ ಒಳಗಿಂದ ಟವಲ್ ತಂದು ಅವಳ ಮೈಗೊರೆಸಿ ನಾನೇ ಅವಳನ್ನು ಹಾಲ್ಗೆ ಕರೆದೊಯ್ದೆ. ಅವಳನ್ನು ಹಾಲ್ನ ಮೂಲೆಯೊಂದರಲ್ಲಿ ಕೂರಿಸಿ ಕಾಲು ಅಗಲಿಸಿ ಅವಳ ಶಾಟ ಮುಚ್ಚಿದ್ದ ತುಲ್ಲನ್ನು ಮಸಾಜ್ ಮಾಡಿದೆ. ಅಷ್ಟರೊಳಗೆ ನನ್ನ ಹೆಂಡತಿ ಹೇರ್ ಟ್ರಿಮ್ಮರ್ ತಂದು ಕೈಗಿಟ್ಟಳು. ನನಗೂ ಸ್ವಲ್ಪ ಮಜಾ ಮಾಡುವ ಮನಸ್ಸಾಯಿತು. ಟ್ರಿಮ್ಮರ್ ಆನ್ ಮಾಡಿ ಅಕ್ಕನ ತುಲ್ಲಿನೊಳಗೆ ನಿಧಾನವಾಗಿ ತೂರಿಸಿದೆ. ಅದರ ವೈಬ್ರೇಷನ್ಗೆ ಅವಳು ಸೊಂಟ ನಡುಗಿಸುತ್ತಾ ಹಾ ಎಂದು ಮುಲುಗುತ್ತಾ ನನ್ನ ಹೆಗಲ ಮೇಲೆ ಕೈ ಊರಿ ಹೊರಳಾಡಿದಳು. ನಾನು ಟ್ರಿಮ್ಮರ್ ಹೊರತೆಗೆದು ಅವಳ ಚಂದ್ರನಾಡಿಯ ಮೇಲೆ ಇಟ್ಟಾಗ ಅವಳ ಮುಲುಗಾಟ ಪಕ್ಕದ ಮನೆಗೂ ಕೇಳಿರಬಹುದೇನೋ. ಅವಳ ಬೆವರಿದ ದೇಹ ನೋಡಲಾಗದೆ ಸಾಕು ಎನಿಸಿದಾಗ ಟ್ರಿಮ್ಮರ್ಗೆ ಹಿಡಿದಿದ್ದ ಅವಳ ರಸವನ್ನು ನನ್ನ ನಾಲಿಗೆಯಿಂದಲೇ ಕ್ಲೀನ್ ಮಾಡಿ ಟ್ರಿಮ್ಮಿಂಗ್ ಶುರು ಮಾಡಿದೆ. ಕೂದಲನ್ನ ಚಿಕ್ಕ ತುಂಡುಗಳಾಗಿ ಮಾಡಿದ ಮೇಲೆ ಹೆಂಡತಿಗೆ ರೇಜರ್ ತಂದು ಕೊಡೋಕೆ ಹೇಳಿದೆ. ಅಕ್ಕನ ತುಲ್ಲಿನಿಂದ ಹರಿದು ಬರುತ್ತಿದ್ದ ರಸವನ್ನೇ ಕ್ರೀನ್ನಂತೆ ಹಚ್ಚಿ ಶೇವ್ ಮಾಡಿದಾಗ ಅವಳ ತುಲ್ಲು ಸ್ವಾತಿಯ ತುಲ್ಲಿನಷ್ಟೇ ನುಣುಪಾಯಿತು. ರೇಜರ್ ಬದಿಗಿಟ್ಟು ಮಂಡಿಯೂರಿ ಅವಳ ತುಲ್ಲಿನ ಮೇಲೊಂದು ಮುತ್ತಿಟ್ಟೆ. ಅವಳು ನನ್ನ ಹೆಗಲು ಹಿಡಿದು ಮೇಲೆತ್ತಿ ಥ್ಯಾಂಕ್ಸ್ ಕಣೋ ಎಂದು ತುಟಿಗೆ ತುಟಿ ಸೇರಿಸಿದಳು. ಅವಳನ್ನು ಅಲ್ಲಿಯೇ ಕೆದು ಬಿಡೋಣ ಎನಿಸಿತು. ಅವಳ ತುಟಿ ಚೀಪುತ್ತಾ ತುಲ್ಲಿಗೆ ತುಣ್ಣೆ ಇಟ್ಟೆ. ಅವಳೋ ಆಗಲೇ ಹಲವು ಬಾರಿ ರಸ ಬಿಟ್ಟು ಮೂಡ್ ಬರೆಸಿಕೊಂಡಿದ್ದಳು. ನನ್ನ ಒಂದೊಂದು ಏಟಿಗೂ ಮುಲುಗುತ್ತಾ ನೆಲಕ್ಕೆ ಹೊರಳಿದಳು. ಸರಿಯಾಗಿ 10 ಬಲವಾದ ಏಟು ಹಾಕುವಷ್ಟರಲ್ಲಿ ಅವಳಿಗೆ ಆಯಿತು. ಅವಳ ಮೈ ಬೆವರಿನಿಂದ ಒದ್ದೆ ಆಗಿ ಕಂಪು ನನ್ನ ಮೂಗಿಗೆ ಬಡಿಯುತ್ತಿತ್ತು. ಇದು ನನ್ನ ತುಣ್ಣೆಗೆ ಕಿಕ್ ಕೊಡುವ ಟಾನಿಕ್. ಆದರೆ ಅವಳ ಆಯಾಸ ನನಗೆ ತುಣ್ಣೆ ಹೊರಗೆ ತೆಗೆಯುವಂತೆ ಮಾಡಿತು. ಅವಳು ಅಲ್ಲಿಂದ ಬಾತ್ರೂಮ್ ಕಡೆ ಓಡಿದಳು. ನಾನು ನಿಗುರಿದ ತುಣ್ಣೆ ಕೈಯಲ್ಲಿಡಿದು ಆಡಿಸುತ್ತಾ ವಾಪಸ್ ಬೆಡ್ ರೂಮ್ಗೆ ಬಂದೆ. ಅಮ್ಮನಿಗೆ ತೃಪ್ತಿ ಸಿಕ್ಕಂತೆ ಕಾಣಲಿಲ್ಲ. ಅವಳಿನ್ನೂ ಬೆತ್ತಲಾಗಿ ಮಂಚದ ಮೇಲೆಯೇ ಮಲಗಿದ್ದಳು. ಏನಮ್ಮ 1 ವಾರ ಇರೋದಿಲ್ವಂತೆ? ಹೌದಾ ಎಂದೆ. ಹೌದು ಕಣೋ. ಅಮ್ಮನ ಮನೆಗೆ ಹೋಗಿ ಬರ್ಬೇಕು ಎಂದಳು ತುಸು ಬೇಸರದಿಂದ. ಅಲ್ಲಿ ಇದಕ್ಕೆ ಏನ್ಮಾಡ್ತೀಯಾ ಎಂದು ಕಿಚಾಯಿಸಿದೆ. ಇವತ್ತೇ ಸ್ವಲ್ಪ ಸಾಲ ಕೊಡ್ಬಿಡು ಎಂದಾಗ ನಾನು ಅವಳ ಮೈ ಮೇಲೆ ಜಿಗಿದು ಇಂಚಿಂಚಿಗೂ ಮುತ್ತಿಟ್ಟೆ. ಅವಳು ನನ್ನ ತುಣ್ಣೆ ಹಿಡಿದು ತನ್ನ ತುಲ್ಲಿನ ಕಡೆ ಎಳೆಯುತ್ತಿದ್ದಳು. ಅವಳ ತುಣ್ಣೆಯ ಆಸೆ ಮಿತಿ ಮೀರಿತ್ತು. ನಾನು ಅವಳ ಎಡಗಾಲು ಎತ್ತಿ ನನ್ನ ಭುಜದ ಮೇಲಿಟ್ಟುಕೊಂಡು ತುಲ್ಲಿನ ತೂತಕ್ಕೆ ತುಣ್ಣೆ ತೂರಿಸಿದೆ. ಈ ಪೊಸಿಷನ್ ಕೂಡ ಅವಳ ತುಲ್ಲಿಗೆ ಫಿಟ್ ಆಗುತ್ತೆ ಅಂತ ಗೊತ್ತಾದಾಗ ಅವಳಿಗೆ ಎಲ್ಲಿಲ್ಲದ ಖುಷಿ. ನಾನು ಮತ್ತೆ ಮತ್ತೆ ಹೊರತೆಗೆದು ನುಗ್ಗಿಸುತ್ತಿದ್ದರೆ ಅವಳು ಸೊಂಟವನ್ನು ವೃತ್ತಾಕಾರವಾಗಿ ಹೊರಳಾಸುತ್ತಾ ತುಲ್ಲಿನ ಪ್ರತಿ ಮೂಲೆಗೂ ತುಣ್ಣೆ ತಾಕುವಂತೆ ಮಾಡುತ್ತಿದ್ದಳು. ಅವಳ 40 ಹಾಲಿನ ಹಂಡೆಗಳು ಇವಳ ನಡುಗಾಟಕ್ಕೆ ಕುಲುಕುತ್ತಿದ್ದವು. ಅವುಗಳ ಕಡುಗೆಂಪು ತೊಟ್ಟುಗಳು ನನ್ನ ಕೈಗೆ ಸಿಕ್ಕಿ ಅಪ್ಪಚ್ಚಿಯಾಗಿದ್ದವು. ಅವಳ 36 ಇಂಚಿನ ಸೊಂಟದ ಮಧ್ಯೆ ಇದ್ದ ಹೊಕ್ಕಳಂತೂ ಅವಳ ತುಲ್ಲಷ್ಟೇ ಕಣ್ಣು ಸೆಳೆಯುತ್ತಿತ್ತು. ಇನ್ನು ತಿಕ್ಕ ತೊಡೆಗಳಂತೂ ಬಾಳೆದಿಂಡಿನಂತೆ. ತುಲ್ಲು ವಯಸ್ಸಿಗೆ ತಕ್ಕಂತೆ ಸ್ವಲ್ಪ ಲೂಸ್ ಆಗಿತ್ತು ಬಿಟ್ಟರೆ ಸುಖ ಕೊಡುವುದರಲ್ಲಿ ಕಡಿಮೆ ಇರಲಿಲ್ಲ. ಅವಳ ನನ್ನ ಸೆಕ್ಸ್ ಸಂಬಂಧ ಶುರುವಾಗಿ ವರ್ಷಗಳೇ ಕಳೆದಿವೆ. ನನ್ನ ಹೆತ್ತ ಅಮ್ಮ ತೀರಿಕೊಂಡ ಕೆಲವೇ ತಿಂಗಳುಗಳಲ್ಲಿ ಅಪ್ಪ ಇವಳನ್ನು ಮನೆಗೆ ಕರೆತಂದಿದ್ದ. ವಯಸ್ಸಿನಲ್ಲಿ ಅಪ್ಪನಿಗಿಂತ ತೀರಾ ಚಿಕ್ಕವಳು. ನಮಗೂ ಮೊದಮೊದಲು ಇವಳನ್ನು ಕಂಡರೆ ತಿರಸ್ಕಾರ. ಅವಳು ಮಗು ಬೇಡ ಎಂದು ಅಪ್ಪನಿಗೆ ಆಪರೇಷನ್ ಮಾಡಿಸಿದ ದಿನದಿಂದ ಇಷ್ಟ ಆಗೋಕೆ ಶುರುವಾದಳು. ಸ್ವಲ್ಪ ದಿನಗಳ ನಂತರ ನಾನು ಮತ್ತು ಅಕ್ಕ ಇಬ್ಬರೂ ಅವಳನ್ನು ಅಮ್ಮ ಅಂತ ಒಪ್ಪಿಕೊಂಡೆವು. ಅಪ್ಪ ತೀರಿಕೊಳ್ಳುವವರೆಗೂ ಅವಳು ಅಮ್ಮನೇ ಆಗಿದ್ದಳು. ಆದರೆ ತೀರಿಕೊಂಡ ಮೇಲೆ ಎಲ್ಲವೂ ಬದಲಾಗುತ್ತಾ ಹೋಯಿತು. ಅಕ್ಕನಿಗೂ ಮದುವೆಯಾಗಿ ಗಂಡನ ಮನೆ ಸೇರಿದ್ದರಿಂದ ಮನೆಯಲ್ಲಿ ನಾವಿಬ್ಬರೇ ಇರುವ ಒಂದೇ ಒಂದು ಬೆಡ್ರೂಮ್ ಅನ್ನು ಹಂಚಿಕೊಳ್ಳೋಕೆ ಶುರುಮಾಡಿದೆವು. ಆದರೂ ಎಷ್ಟೋ ದಿನದವರೆಗೆ ಒಬ್ಬರನ್ನೊಬ್ಬರು ಮುಟ್ಟಿರಲಿಲ್ಲ. ಅದೊಂದು ಬೇಸಿಗೆಯ ಮುಂಜಾನೆ ಸೂರ್ಯ ನೆತ್ತಿಗೆ ಬಂದರೂ ಮಲಗಿದ್ದೆ. ವಿಪರೀತ ಸೆಕೆ ಇದ್ದದ್ದರಿಂದ ಬರೀ ಕಾಚದಲ್ಲಿ ಮಲಗುವ ಅಭ್ಯಾಸ ಇಟ್ಟುಕೊಂಡಿದ್ದೆ.
ನಿದ್ರೆಯ ಬರದಲ್ಲಿ ಬೆಡ್ ಶೀಟ್ ಸರಿದು ನನ್ನ ಉಬ್ಬಿದ ತುಣ್ಣೆ ಎದ್ದು ಕಾಣುತ್ತಿತ್ತು. ಅಮ್ಮ ಆಗತಾನೆ ಸ್ನಾನ ಮುಗಿಸಿ ಒಂದು ಲಂಗವನ್ನು ಎದೆಗೆ ಕಟ್ಟಿಕೊಂಡು ಕೋಣೆಯ ಒಳಗೆ ಬಂದಿದ್ದಳು. ಹಲವು ದಿನದಿಂದ ಗಂಡಸನ್ನು ಮುಟ್ಟಿರದ ಅವಳಿಗೆ ನನ್ನ ತುಣ್ಣೆ ನೋಡಿ ಆಸೆಯಾಯಿತೇನೋ. ನನಗೆ ನಿದ್ರೆ ಬಂದಿದೆ ಎಂದು ತಿಳಿದು ತುಣ್ಣೆ ಮುಟ್ಟಿದಳು. ಕಾಚದಿಂದ ಹೊರತೆಗೆದು ಅದರ ಉದ್ದ ಅಗಲ ಅಂದಾಜಿಸುತ್ತಾ ಆಟ ಆಡುತ್ತಿದ್ದಳು. ನನಗೂ ಸೆಕ್ಸ್ನಲ್ಲಿ ಆಸಕ್ತಿ ಹುಟ್ಟುತ್ತಿದ್ದ ವಯಸ್ಸು. ಇದೇ ರೀತಿಯ ಅವಕಾಶಕ್ಕಾಗಿ ಕಾಯುತ್ತಿದ್ದೆ. ನಿದ್ರೆಮರೆಯಂತೆ ನಟಿಸುತ್ತ ಅವಳನ್ನು ಮೈಮೇಲೆ ಎಳೆದುಕೊಂಡೆ. ಅವಳ ತುಟಿಗೆ ತುಟಿ ಸೇರಿತು. ಅವಳ ಮೊಲೆಗಳು ನನ್ನ ಎದೆಗೆ ಒತ್ತಿದವು. ಅವಳ ಲಂಗ ತೊಡೆಯನ್ನು ಮುಚ್ಚಿರಲಿಲ್ಲ. ಅದು ಎಳೆದ ರಭಸಕ್ಕೆ ಮೇಲೆ ಬಂದು ಅವಳ ತುಲ್ಲಿಗೆ ಸರಿಯಾಗಿ ನನ್ನ ತುಣ್ಣೆ ತಾಕಿತು. ಅವಳೇ ಅದನ್ನು ತುಲ್ಲಿನೊಳಗೆ ನುಗ್ಗಿಸಿಕೊಂಡಳು. ನಾನು ಕಣ್ಣು ಬಿಟ್ಟಾಗ ಅವಳೇ ಸೊಂಟ ಎತ್ತಿ ಎತ್ತಿ ನನ್ನ ತುಣ್ಣೆಯನ್ನು ಕೆಯ್ಯುತ್ತಿದ್ದಳು. ಹೀಗೆ ಕೆದ್ದಾಟದಲ್ಲಿ ಆಯಾಸವಾಗಿ ಪಕ್ಕಕ್ಕೆ ವಾಲಿದ ಅವಳನ್ನು ನಾನೇ ಮೇಲೆ ಹತ್ತಿ ಕೇದೆ. ಅಂದಿನಿಂದ ನಮ್ಮ ನಡುವೆ ಇದ್ದ ದಿಂಬುಗಳು ಮಂಚದ ಅಡಿ ಸೇರಿದವು. ಪ್ರತಿ ರಾತ್ರಿ ತುಣ್ಣೆ ತುಲ್ಲು ಸೇರುತ್ತಿತ್ತು. ನಾನು ಸ್ವಾತಿಯನ್ನು ಪ್ರೀತಿಸುವ ವಿಷಯ ಹೇಳಿದಾಗ ಸ್ವಲ್ಪ ಬೇಸರದಿಂದಲೇ ಮದುವೆಗೆ ಒಪ್ಪಿದಳು. ಮದುವೆಯಾದ ನಂತರದ ಕೆಲದಿನಗಳು ನನ್ನ ತುಣ್ಣೆಗೆ ಸ್ವಾತಿಯ ತುಲ್ಲಿತ್ತು. ಆದರೆ ಅಮ್ಮನ ತುಲ್ಲಿಗೆ ಏನೂ ಇರಲಿಲ್ಲ. ಒಂದು ರಾತ್ರಿ ಉಪಾಯದಿಂದ ನಾನು ಮತ್ತು ಸ್ವಾತಿ ಸೆಕ್ಸ್ ಮಾಡೋವಾಗ ರೂಮಿಗೆ ಬಂದಳು. ನಾನು ಬೇಕೆಂತಲೇ ಬಾಗಿಲ ಚಿಲಕ ಹಾಕಿರಲಿಲ್ಲ. ಅಮ್ಮ ಬಂದಾಗ ಸ್ವಾತಿ ಗಾಬರಿಗೊಂಡರೂ ನಡೆದ ವಿಷಯ ಹೇಳಿದಾಗ ಬೇಸರಪಟ್ಟುಕೊಂಡಳು. ಅವಳಿಗೆ ಗೊತ್ತಿತ್ತು ತುಣ್ಣೆ ಇಲ್ಲದೆ ತುಲ್ಲನ್ನು ಸಮಾಧಾನ ಮಾಡೋದು ಎಷ್ಟು ಕಷ್ಟ ಅಂತ. ಅದು ಅಲ್ಲದೆ ನನ್ನಂತ ಮಾಂಸ್ಟರ್ ತುಣ್ಣೆಯಿಂದ ಕೇಯಿಸಿಕೊಂಡ ಮೇಲೆ ಬಿಟ್ಟಿರೋದು ತುಂಬಾ ಅಸಾಧ್ಯ. ಅಂದಿನಿಂದಲೇ ನನ್ನ ತುಣ್ಣೆಗೆ 2 ತುಲ್ಲು ಕೆಯ್ಯುವ ಕೆಲಸ ಕಾಯಂ ಆಯಿತು. ಹೀಗೆ ಈ ದಿನವೂ ಅವಳಿಗೆ ಇಷ್ಟ ಆಗೋ ತರಕೆದು ರಸಬಿಟ್ಟೆ. ಅಷ್ಟರಲ್ಲಿ ರೇವತಿ ಸ್ನಾನ ಮುಗಿಸಿ ಅಲ್ಲಿಗೆ ಬಂದಳು. ಅವಳು ಯಾವುದೇ ಡ್ರೆಸ್ ಹಾಕಿರಲಿಲ್ಲ. ಬಂದವಳೆ ಏನು ನೀವು ಬೆಳಿಗ್ಗೆ ಅಂತ ರೇಗಿಸಿದಳು. ಈಗ ಮಧ್ಯಾಹ್ನ, ಮೊದಲು ಬೇಗ ಬೇಗ ಸ್ನಾನ ಪೂಜೆ ಮುಗಿಸೋದು ಕಲಿ. ನಗುತ್ತಲೇ ರೇಗಿದಳು. ಅಮ್ಮ, ಪೂಜೆ ಆಯ್ತಮ್ಮ, ಪ್ರಸಾದ ಮಾತ್ರ ಬಾಕಿಯಿದೆ ಎಂದವಳೆ ನೇರವಾಗಿ ಅಮ್ಮನ ಬಳಿ ಹೋದಳು. ಅವಳಿಗೆ ನನ್ನ ರಸವೇ ಪ್ರಸಾದ. ಅದು ಆಗಲೇ ಅಮ್ಮನ ತುಲ್ಲಿನಿಂದ ಹೊರಗೆ ಇಳಿದು ಬರುತ್ತಿದ್ದುದು ಅವಳ ಕಣ್ಣಿಗೆ ಕಂಡಿತ್ತು. ಒಂದು ಕ್ಷಣವೂ ವೇಸ್ಟ್ ಮಾಡದೆ ಅಮ್ಮನ ತುಲ್ಲಿಗೆ ಬಾಯಿ ಹಾಕಿ ನೆಕ್ಕೋಕೆ ಶುರು ಮಾಡಿದಳು. ಅತ್ತ ಅವಳು ತುಲ್ಲು ನೆಕ್ಕುತ್ತಿದ್ದರೆ ಇತ್ತು ನನ್ನ ಕಣ್ಣು ಅವಳ ಬೆತ್ತಲೆ ದೇಹದ ಮೇಲೆ ಓಡಾಡಿತು. ಅವಳ 36 ಇಂಚಿನ ಎದೆಯಿಂದ ಸೌತೆಕಾಯಿ ಸೈಜಿನ ಮೊಲೆಗಳು ನೇತಾಡುತ್ತಿದ್ದವು. ಅವಳು ಬಗ್ಗಿ ನಿಂತಾಗ ಅವಳ 38 ಇಂಚಿನ ತಿಕ ಸ್ವರ್ಗದ ಬಾಗಿಲಂತೆ ಕಾಣಿಸಿತು. ಅವಳು ಬಿಳಿ ಚರ್ಮದವಳೇನೂ ಅಲ್ಲ. ಆದರೂ ಅವಳ ಎಣ್ಣೆಗೆಂಪು ಬಣ್ಣದ 32 ಇಂಚಿನ ಮೃದುವಾದ ಹೊಟ್ಟೆ ಮುಟ್ಟಲೇಬೇಕೆಂದವು ಕೈಬೆರಳುಗಳು. ನನ್ನ ತುಣ್ಣೆಯೂ ಆಗಲೇ ಎದ್ದು ನಿಂತು ಇನ್ನೊಂದು ಸವಾರಿಗೆ ಸಿದ್ಧವಾಗಿತ್ತು. ರೇವತಿಯ ಸೊಂಟ ಹಿಡಿದು ತುಲ್ಲಿಗೆ ತುಣ್ಣೆ ನುಗ್ಗಿಸಿಯೇ ಬಿಟ್ಟೆ. ಅವಳು ಎನ್ನುತ್ತಾ ಅಮ್ಮನ ತುಲ್ಲನ್ನು ಕಚ್ಚಿದಾಗ ಅಮ್ಮನು ಆ ಎಂದು ಮುಲುಗಿದಳು. ರೇವತಿಯ ತುಲ್ಲಿನಲ್ಲಿ ಆಟ ಆಡುತ್ತಿರುವ ಅಮ್ಮನ ತುಲ್ಲು ರಸ ಇಳಿಸುತ್ತಿತ್ತು. ಮೂವರೂ ಒಬ್ಬರಿಗಿಂತ ಒಬ್ಬರು ಹೆಚ್ಚಾಗಿ ಸುಖಿಸುತ್ತಿದ್ದೆವು. ರೇವತಿ ನನಗಿಂತ 2 ವರ್ಷ ದೊಡ್ಡವಳು. 25ಕ್ಕೆ ಮದುವೆಯಾಗಿ ಗಂಡನ ಮನೆಗೆ ಹೋದಳು. ಆದರೆ ಪಾಪ ಅವಳ ಗಂಡ ಕುಡುಕ. ದಿನನಿತ್ಯವೂ ಜಗಳ, ಹೊಡೆತ, ಬಡಿತ ಇವಳಿಗೆ ಸಾಕಾಯಿತು. ಇತ್ತ ತುಲ್ಲಿನ ಸುಖವಾದರೂ ಇದ್ದಿದ್ದರೆ ಹೇಗೋ ಇರುತ್ತಿದ್ದಳೇನೋ. ಆದರೆ ಆ ಷಂಡ ಗಂಡ ಇವಳನ್ನು ಮೂಸುತ್ತಿರಲಿಲ್ಲ. ಇದೆಲ್ಲ ನೋಡಿ 27ನೇ ವಯಸ್ಸಿನಲ್ಲಿ ಗಂಡನಿಗೆ ಡೈವೋರ್ಸ್ ಕೊಟ್ಟು ಮನೆಗೆ ವಾಪಸ್ ಬಂದಳು. ಅವಳು ಬಂದಾಗ ಅಮ್ಮನಿಗೆ ಮತ್ತದೇ ಬೇಸರ, ವಿರಹ. ಇದಕ್ಕೂ ನಮ್ಮ ಹಿಂದಿನ ಉಪಾಯವೇ ಸರಿ ಎಂದು ಉಪಯೋಗಿಸಿದೆವು. ರೇವತಿಗೂ ಅದೇ ಬೇಕಿದ್ದರಿಂದ ಬೆಡ್ರೂಮ್ಗೆ ಬಂದು ತುಲ್ಲು ಕೊಟ್ಟಳು. ನಾನು ನನ್ನ ತುಣ್ಣೆಯನ್ನು ಅವಳ ಕೈಗೆ ಇಟ್ಟೆ. ಅಂದಿನಿಂದ ಆ 3 ತುಲ್ಲುಗಳು ನನ್ನ ಸೇವೆಗೆ ಸದಾ ಸಿದ್ಧ. ಹೇಳಬೇಕೆಂದರೆ ಅಂದಿನಿಂದ ಇಂದಿನವರೆಗೂ ನಾನು ಒಂದು ರಾತ್ರಿಯೂ ಸೆಕ್ಸ್ ಇಲ್ಲದೆ ಕಳೆಯಲಿಲ್ಲ. ಹೀಗೆ ರೇವತಿಯನ್ನು ಹಿಂದಿನಿಂದಲೇ ಕೆಯ್ಯುತ್ತಾ ಅವಳ ಮೊಲೆಗಳನ್ನು ಕೈಯಲ್ಲಿ ಹಿಡಿದು ನಾದುತ್ತಿದ್ದೆ. ಅಷ್ಟರಲ್ಲಿ ಸ್ವಾತಿ ಅಡುಗೆ ಮುಗಿಸಿ ಅಲ್ಲಿಗೆ ಬಂದಳು. ನನಗೂ ರಸ ಬರುವಂತಾಯಿತು. ಯಾರಿಗೆ ಬೇಕು ಪ್ರಸಾದ ಅಂತ ತುಲ್ಲಿನಿಂದ ತುಣ್ಣೆ ಹೊರಗೆ ತೆಗೆದು ಕೈಯಲ್ಲಿ ಹಿಡಿದು ಆಡಿಸಿದೆ. ರೇವತಿ ಮತ್ತು ಸ್ವಾತಿ ಇಬ್ಬರೂ ಮಂಡಿಯೂರಿ ನನ್ನ ರಸ ಹೊರಬರುವುದನ್ನೇ ಕಾಯುತ್ತಿದ್ದರು. ಬಲವಾಗಿ ಆಡಿಸಿದಾಗ ರಸ ಜಿಗಿಯಿತು. ಅದನ್ನ ಇಬ್ಬರ ಮುಖದ ಮೇಲೂ ಬಿಟ್ಟೆ. ಅತ್ತ ಅಮ್ಮ ತನಗಿಲ್ಲವೇ ಅನ್ನೋ ಬೇಸರದ ಮುಖದಲ್ಲಿ ನನ್ನ ತುಣ್ಣೆಯನ್ನೇ ನೋಡುತ್ತಿದ್ದಳು. ರೇವತಿಯ ಮುಖದ ಮೇಲೆ ಅಂಟಿದ್ದ ಒಂದಿಷ್ಟು ರಸವನ್ನು ನನ್ನ ತುಣ್ಣೆಯಿಂದಲೇ ಎತ್ತಿಕೊಂಡು ಹೋಗಿ ಅಮ್ಮನ ಬಾಯಿಗಿಟ್ಟೆ.
ಅವಳೋ ಖುಷಿಯಿಂದ ನನ್ನ ತುಣ್ಣೆ ಚೀಪಿ ಜೊಲ್ಲಿನಿಂದ ತೊಳೆದು ಕ್ಲೀನ್ ಮಾಡಿದಳು. ಎಲ್ಲರೂ ದಣಿದಿದ್ದರಿಂದ ಸ್ವಾತಿ ಊಟ ರೆಡಿಯಾಗಿದೆ ಅಂದಾಗ ಒಬ್ಬರಿಗಿಂತ ಒಬ್ಬರು ವೇಗವಾಗಿ ಅಡುಗೆ ಮನೆ ಸೇರಿದೆವು. ಅಮ್ಮ ಊಟ ಬಡಿಸುವಾಗ ನಿನ್ನ ಹೆಂಡತಿ ನುಗ್ಗೆಕಾಯಿ ಸಾಂಬಾರ್ ಮಾಡಿದ್ದಾಳೆ. ಚೆನ್ನಾಗಿ ತಿನ್ನು. ಶಕ್ತಿ ಬರುತ್ತೆ ಅಂದಳು. ಆಗ ಸ್ವಾತಿ ಅವರು ಅದಿಲ್ಲದಿದ್ದರೂ ರೇಸಿನ ಕುದುರೆ ಎಂದಾಗ ಎಲ್ಲರೂ ನಕ್ಕೆವು. ಊಟ ಮುಗಿದ ಮೇಲೆ ಅವರೆಲ್ಲರೂ ಮನೆ ಕೆಲಸದಲ್ಲಿ ಬ್ಯುಸಿಯಾದರು. ನಾನು ಕಿರುನಿದ್ರೆಗೆ ಜಾರಿದೆ.